ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 9ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಇರುವಂಥ ದಿನ. ಈ ಅಷ್ಟಮಿ ತಿಥಿ ದಿನಪೂರ್ತಿ ಇರುತ್ತೆ. ಅದರಲ್ಲೂ ನಾಳೆ ಬೆಳಿಗ್ಗೆ 7 ಗಂಟೆ 11 ನಿಮಿಷದವರೆಗೆ ಅಷ್ಟಮಿ ಇರುತ್ತೆ. ನಂತರ ನವಮಿ ಆರಂಭ ಆಗುತ್ತೆ ನಾಳೆ ಬೆಳಿಗ್ಗೆ 7:11ರಿಂದ. ಇನ್ನು ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ದಿನಪೂರ್ತಿ ಇರುವಂಥದ್ದು. ಅದರಲ್ಲೂ ನಾಳೆ ಬೆಳಿಗ್ಗೆ 7 ಗಂಟೆ 58 ನಿಮಿಷದವರೆಗೆ ವಿಶಾಖ ನಕ್ಷತ್ರ ಇರುವಂಥ ದಿನ. ಇನ್ನು ಇದಾದ ನಂತರದಲ್ಲಿ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ಬಾಳವ. ಇದು ಈ ದಿನ ಸಂಜೆ 6 ಗಂಟೆ 15 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ರಾತ್ರಿ 12 ಗಂಟೆ 50 ನಿಮಿಷದವರೆಗೆ ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ತುಲಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 42 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆ 5 ನಿಮಿಷದಿಂದ ಅಪರಾಹ್ನ 3 ಗಂಟೆ 33 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 37 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 41 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 9 ನಿಮಿಷದಿಂದ ಅಪರಾಹ್ನ 3 ಗಂಟೆ 54 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 57 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 10 ಗಂಟೆ 3 ನಿಮಿಷದಿಂದ ರಾತ್ರಿ 11 ಗಂಟೆ 51 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 45 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 22 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಕಾರಕ. ಹಾಗಾಗಿ ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಯಶಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗೆ ಚಂದ್ರ ವಾತ್ಸಲ್ಯಕ್ಕೆ, ಪೋಷಣೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಬಹಳ ವಿಶೇಷವಾದಂತಹ ಸಂದರ್ಭಗಳು ಒದಗಿ ಬರುವಂಥದ್ದಿದೆ. ಇನ್ನು ಚಂದ್ರ ಜಲಕ್ಕೆ ಕಾರಕ. ಹಾಗಾಗಿ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಪ್ರಯಾಣಕ್ಕೆ ಮತ್ತೆ ಸಂಚಾರಕ್ಕೆ ಚಂದ್ರ ಕಾರಕನಾಗಿರೋದ್ರಿಂದ ಈ ದಿನದ ಪ್ರಯಾಣ ಕೂಡ ಯಶಸ್ಸನ್ನು ತರುತ್ತೆ. ಹಾಗೆ ನಿಮ್ಮ ಉದ್ಯೋಗಕ್ಕಾಗಿ, ನಿಮ್ಮ ವ್ಯಾಪಾರಕ್ಕಾಗಿ, ನಿಮ್ಮ ಸ್ವಂತ ಕೆಲಸಕ್ಕಾಗಿ ನೀವು ಮಾಡುವಂಥ ಒಂದು ಪ್ರಯಾಣ ನಿಮಗೆ ಉತ್ತಮವಾದಂಥ ಅನುಭವವನ್ನು ಈ ದಿನ ತಂದುಕೊಡುತ್ತೆ. ಹಾಗೆ
ಚಂದ್ರ ಮನಸ್ಸಿನ ಚಂಚಲತೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ಸಂದರ್ಭದಲ್ಲಿ ಹೊರ ಆಕರ್ಷಣೆ ಏನಿದೆ ಅದು ಈ ದಿನ ನಿಮ್ಮ ಮನಸ್ಸನ್ನ ಕೆಡಿಸತ್ತೆ. ಅಂದ್ರೆ ನಿಮ್ಮ ಒಂದು ಉದ್ದೇಶಿತ ಗುರಿಯನ್ನ ಈಡೇರಿಸಿಕೊಳ್ಳಿಕ್ಕೆ ಕೆಲ ಸಮಯ ನಿಮಗೆ ಸಾಧ್ಯ ಆಗಲ್ಲ, ಮನಸ್ಸು ನಿಮ್ಮ ಹಿಡಿತದಲ್ಲಿರಲ್ಲ. ಈ ಒಂದು ಹಿನ್ನೆಲೆಯಲ್ಲೇ ಈ ದಿನ ಚಂಚಲವಾಗಿರುವಂತಹ ಮನಸ್ಸನ್ನ ಯಾರು ಜಿತವಾಗಿ ನಿಯಂತ್ರಣ ಮಾಡ್ಕೊಳ್ತಾರೆ ಅಂಥವ್ರಿಗೆ ಯಶಸ್ಸು ಸಿಕ್ಕೇ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ಕಷ್ಟಪಟ್ರೆ, ಹಾಗೆ ಕೆಲಸಗಳನ್ನ ಮಾಡಲೇಬೇಕು ಅನ್ನುವಂಥ ಒಂದು ದೃಢ ನಿಶ್ಚಯ ಇದ್ರೆ ಆ ಕೆಲಸಗಳು ಯಶಸ್ವಿ ಆಗುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನ ಆದಷ್ಟು ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ಹಾಗೆ ಗುರು ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಪ್ರಶಸ್ತವಾಗಿರುವಂಥದ್ದು. ಆದರೆ ಈ ದಿನ ಬೆಳಗಿನ ಅವಧಿಯಲ್ಲಿ ಇರುವಂತಹ ಗುರು ಹೋರದ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಇದನ್ನ ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:40 ಬೆಳಿಗ್ಗೆ 9:38 ಹಾಗೆ ಅಪರಾಹ್ನ 3:28 ಸಂಜೆ 4:26 ಹಾಗೆ ರಾತ್ರಿ 10:30 ರಾತ್ರಿ 11:31 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ನೋಡಿಕೊಂಡು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆ, ನಿಮ್ಮ ಪ್ರಯಾಣ ಇದೇನಾದರೂ ಆರಂಭ ಆದ್ರೆ ಅದು ನಿಧಾನವಾದ ಫಲವನ್ನ ತರುತ್ತೆ. ಯಾಕೆಂದ್ರೆ ಶನಿ ಮಂದಗತಿಯ ಚಲನೆಯನ್ನ ಹೊಂದಿರುವಂಥವನು. ಹಾಗಾಗಿ ಎಲ್ಲವೂ ಕೂಡ ನಿಧಾನ. ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆಗುವಂಥದ್ದೇ ನಿಧಾನ, ಅದರಿಂದ ಬರುವಂತಹ ಫಲಿತಾಂಶ ಕೂಡ ತುಂಬಾ ತಡ ಆಗತ್ತೆ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂತಹ ಸಂದರ್ಭ ಇದು. ತಾಳ್ಮೆಯನ್ನ ಕಳ್ಕೊಳ್ಳುವಂತಹ ಸಂದರ್ಭ. ಹಾಗಾಗಿ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಮುಖ ಕಾರ್ಯಗಳನ್ನ ಆರಂಭ ಮಾಡಬೇಡಿ. ಯಾಕೆಂದ್ರೆ ಸಮಯ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುತ್ತೆ. ಹಾಗಾಗಿ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 8:40 ಇನ್ನು ಮಧ್ಯಾಹ್ನ 2:30 ಅಪರಾಹ್ನ 3:28 ಹಾಗೆ ರಾತ್ರಿ 9:28 ರಾತ್ರಿ 10:30 ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಹಾಗೆ ಈ ದಿನ ಇರುವಂತಹ ಕುಜ ಹೊರ ಇದು ಕೂಡ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಕುಜ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಮಾರಾಟ ಮಾಡುವಂತಹ ವಿಚಾರ, ಖರೀದಿ ಮಾಡುವಂತಹ ವಿಚಾರ ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಇನ್ನು ಈ ಖರೀದಿ ಪ್ರಕ್ರಿಯೆಯಲ್ಲಿ ಅಡ್ವಾನ್ಸ್ ಕೊಡುವಂತಹ ವಿಚಾರ, ಇದ್ಯಾವುದನ್ನು ಕೂಡ ಈ ದಿನ ಇರುವಂತಹ ಕುಜ ಹೊರದಲ್ಲಿ ಮಾಡಬೇಡಿ. ಅಂದ್ರೆ ಈ ಲ್ಯಾಂಡ್ ಡೀಲಿಂಗ್ಸ್ಗೆ ಸ್ವಲ್ಪ ಅನಾನುಕೂಲಕರವಾದಂತಹ ಸಂದರ್ಭ ಇದೆ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನ ಮಾಡುವಂತಹ ಇಲಾಖೆಗಳಿದೆ. ಮಿಲಿಟರಿ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇವರೆಲ್ಲ ಕಷ್ಟದ ಕೆಲಸಗಳನ್ನ ಮಾಡುವಂಥವ್ರು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಕುಜ ಹೊರ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ಸಾಹಸದ ಕೆಲಸಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ಕುಜ ನಮಗೆ ಒಂದು ಅಧಿಕಾರವನ್ನ, ಹಾಗೆ ಸಾಹಸವನ್ನ, ಜೊತೆಗೆ ಅಹಂಕಾರವನ್ನು ಕೂಡ ಕೊಡುವಂಥವನು. ಹಾಗಾಗಿ ಯಾರು ಅಧಿಕಾರಿ ವರ್ಗದವರಿದ್ದೀರಿ, ಅಧಿಕಾರವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರದಿಂದನೇ ಇರಬೇಕಾಗತ್ತೆ. ಇಲ್ಲಾಂದ್ರೆ ಈ ದಿನ ಅವಘಡಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತರಾಗಿರಿ. ಹಾಗಾಗಿ ಈ ದಿನ ಕುಜ ಹೋರ ಇರುವಂತಹ ಸಮಯ ಬೆಳಿಗ್ಗೆ 9:38 ಬೆಳಿಗ್ಗೆ 10:37 ಹಾಗೆ ಅಪರಾಹ್ನ 4:26 ಸಂಜೆ 5:24 ಇನ್ನು ರಾತ್ರಿ 11:31 ರಾತ್ರಿ 12:33 ಕುಜ ಹೋರ ಇರುವಂತಹ ಸಮಯ. ಇದನ್ನ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ, ನಿಮ್ಮ ಪ್ರಯಾಣವನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನ ತಿಳ್ಕೊಳ್ಳಿ. ಹಾಗೆ ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿರುತ್ತೆ, ಯಾವಾಗ ಯಾವ ಕೆಲಸವನ್ನ ಆರಂಭ ಮಾಡಬೇಕು ಅಥವಾ ಅವಾಯ್ಡ್ ಮಾಡಬೇಕು ಆ ಒಂದು ಸಮಯವನ್ನ ಅನ್ನುವಂಥ ವಿಚಾರವನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿನೇ ಪಂಚಾಂಗವನ್ನ ಓದಬೇಕು, ಪಂಚಾಂಗವನ್ನ ಕೇಳಿಸ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗದಿಂದ ನಿಮಗೆ ಸಾಧ್ಯವಾಗುತ್ತೆ. ಇದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ.
ಇನ್ನು ಬಂಧುಗಳೇ, ಈ ದಿನ ಚಗೋದಯದಂತೆ ಈ ದಿನ ಇರುವಂತಹ ಅಮೃತ ಕಾಲ ಏನು, ಶುಭ ಕಾಲ, ಶುಭ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 7:06 ಬೆಳಿಗ್ಗೆ 7:48 ಹಾಗೆ ಈ ದಿನ ಬೆಳಿಗ್ಗೆ 10:37 ಬೆಳಿಗ್ಗೆ 11:07 ಶುಭ ಸಮಯ. ಹಾಗಾಗಿ ಈ ಸಮಯವನ್ನು ಕೂಡ ನೀವು ಈ ಅಮೃತ ಕಾಲದ ಸಮಯದ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಬಳಸ್ಕೊಳ್ಬಹುದು. ಹಾಗಾಗಿ ನಿಮ್ಮ ಕೆಲಸಗಳು, ನಿಮ್ಮ ಪ್ರಯತ್ನಗಳು ಈಡೇರಬೇಕು ಅಂತ ಹೇಳಿದ್ರೆ ಈ ಚಗೋದಯದ ಸಮಯವನ್ನು ಕೂಡ ನೀವು ಪ್ರತಿನಿತ್ಯ ನೋಡ್ಬೇಕಾಗತ್ತೆ. ಅದನ್ನ ನಾವು ಸಾಧ್ಯ ಆದಷ್ಟು ತಿಳಿಸ್ತಾ ಇರ್ತೇವೆ. ಅದನ್ನ ನೀವು ಶುಭ ಕಾರ್ಯಗಳ ಆರಂಭಕ್ಕೆ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಮ್ಮ ವೀಕ್ಷಕರು ಒಬ್ರು ಬಹಳ ವಿಶೇಷವಾದಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅದೇನಂದ್ರೆ, ನಾವು ಎಷ್ಟೋ ಪರಿಹಾರಗಳನ್ನು ಮಾಡಿದ್ದೇವೆ, ಪೂಜೆ ಪುನಸ್ಕಾರಗಳಾಗಿದೆ, ಹೋಮ ಹವನಗಳು ಕೂಡ ಆಗಿದೆ, ಹಾಗೆ ಹೇಳಿರುವಂತಹ ಕೆಲವೊಂದು ಪರಿಹಾರಗಳನ್ನ ಚಾಚು ತಪ್ಪದೆ ಅನುಸರಣೆ ಮಾಡಿದ್ದೇವೆ. ಆದ್ರೂ ಕೂಡ ಮನೆಯಲ್ಲಿ ಸಮಸ್ಯೆಗಳು ಆಗ್ತಾ ಇದೆ. ಬೇಗ ವಿವಾಹ ಆಗ್ತಾ ಇಲ್ಲ ಮಗಳಿಗೆ. ಜೊತೆಗೆ ಮಗಳು ತುಂಬಾ ಹಠವನ್ನ ಮಾಡ್ತಾ ಇದ್ದಾಳೆ, ಹೇಳಿದ ಮಾತನ್ನ ಕೇಳೋದಿಲ್ಲ ಅನ್ನುವಂಥದ್ದು. ಕೊನೆಗೆ ಕೆಲವೊಂದು ದಿನಗಳಲ್ಲಿ ಬರುವಂತಹ ಕನಸು ಕೂಡ ಕೆಟ್ಟ ಕನಸು ಬೀಳ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ವಿಶೇಷವಾದಂತಹ ಒಂದು ಕಿವಿ ಮಾತು ಏನಂದ್ರೆ, ಇಂತಹ ಒಂದು ಹಿನ್ನೆಲೆ ಇರುವಂತಹ ಅಥವಾ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳಿಗೆ ಒಂದು ಪಿತೃ ಋಣ ಅನ್ನುವಂಥದ್ದು ಕಾಣುತ್ತೆ. ಇದನ್ನೇ ಕೆಲವರು ಪಿತೃ ದೋಷ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ನೀವು ಕೂಡ ಈಗ ನಾನು ಹೇಳುವಂತಹ ಕೆಲವೊಂದು ಮಾಹಿತಿಗಳು ನಿಮಗೆ ತಾಳೆ ಹೊಂದುತ್ತಾ ಇದ್ರೆ ಅಲ್ಲಿ ಪಿತೃ ದೋಷ ಅಥವಾ ಪಿತೃ ಋಣ ಅನ್ನೋಂಥದ್ದು ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಅದಕ್ಕೆ ತಕ್ಕ ಪರಿಹಾರವನ್ನ ಮಾಡಿಕೊಂಡ್ರೆ ಆ ಸಮಸ್ಯೆ ಬಗೆಹರಿಯತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನ ತಿಳ್ಕೊಳ್ಳಿ. ಇದನ್ನ ನೀವು ನಂಬಿಕೆಯಿಂದ ಕೇಳಿದಾಗ ಮಾತ್ರ ಈ ಒಂದು ಸಮಸ್ಯೆ ಪರಿಹಾರ ಆಗತ್ತೆ. ಹಾಗೆ ಇಲ್ಲಿ ಈ ಪಿತೃ ದೋಷ ಅಥವಾ ಪಿತೃ ಋಣದಿಂದ ಉಂಟಾಗುವಂತಹ ಸಮಸ್ಯೆಗಳು ಯಾವ್ಯಾವ್ದು ಇರುತ್ತೆ ಅಂದ್ರೆ, ಮನೆಯಲ್ಲಿ ಸದಾಕಾಲ ಅನಾನುಕೂಲಕರವಾಗಿರುವಂತಹ ವಾತಾವರಣ ಇರುತ್ತೆ, ಪರಿಸ್ಥಿತಿ ಚೆನ್ನಾಗಿರಲ್ಲ, ಪತಿ ಪತ್ನಿಯರ ನಡುವೆ ವಿನಾಕಾರಣ ಕಲಹಗಳು ಉಂಟಾಗ್ತಾ ಇರುತ್ತೆ, ಮಾತುಗಳಿರುತ್ತೆ, ಅದರಲ್ಲೂ ಬರೀ ಮಾತುಗಳಲ್ಲ, ಬೈಗುಳಗಳೇ ಇರುವಂಥದ್ದು, ಪರಸ್ಪರ ಬೈದಾಡಿಕೊಳ್ಳುವಂಥದ್ದು, ಕೆಟ್ಟ ಶಬ್ದಗಳನ್ನ ಬಳಸಿ ಮಾತಾಡುವಂಥದ್ದನ್ನ ಯಾವ ಮನೆಯಲ್ಲಿ ಮಾಡ್ತಾ ಇದ್ದಾರೋ ಆ ಮನೆಯಲ್ಲಿ ಪಿತೃದೋಷ ಇದೆ ಅಂತ ಹೇಳಿ ತಿಳಿಬೇಕು. ಇನ್ನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ವಿವಾಹ ತಡ ಆಗ್ತಾ ಇರುತ್ತೆ, ಸರಿಯಾದ ವಯಸ್ಸಿಗೆ ಮದುವೆ ಆಗಲ್ಲ, ಏನೋ ಒಂದು ಕಾರಣದಿಂದ ಆಗಿರುವಂತ ಒಂದು ಎಂಗೇಜ್ಮೆಂಟ್ ಆಗ್ಲಿ ಅಥವಾ ನಿಷ್ಕರ್ಷೆ ಆಗ್ಲಿ ಅದು ಮುರಿದು ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಸಂದರ್ಭದಲ್ಲೂ ಕೂಡ ಪಿತೃದೋಷ ಅನ್ನುವಂಥದ್ದು ಕಾಡ್ತಾ ಇರುತ್ತೆ. ಇನ್ನು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ನಷ್ಟ ಉಂಟಾಗುತ್ತೆ, ವ್ಯಾಪಾರದಲ್ಲಿ ಕಿರಿಕಿರಿ ಉಂಟಾಗುವಂಥದ್ದು, ಮನಸ್ಸೇ ಇರಲ್ಲ. ಈ ಕಚೇರಿ ಆಗ್ಲಿ ಅಂಗಡಿ ಆಗ್ಲಿ ಅದರ ಬಾಗಿಲನ್ನು ತೆಗೆಯುವಂತ ಮನಸ್ಸು ಎಷ್ಟೋ ದಿನ ಬರಲ್ಲ ಬೆಳಿಗ್ಗೆ. ಅಂತಹ ಸಂದರ್ಭದಲ್ಲೂ ಕೂಡ ಈ ಪಿತೃದೋಷ ಅನ್ನುವಂಥದ್ದು ಇರುತ್ತೆ. ಇನ್ನು ಸಂಸಾರದ ನಿರ್ವಹಣೆಗಾಗಿ ಸಾಲ ಮಾಡುವಂಥದ್ದು ಅಥವಾ ಮನೆಯಲ್ಲಿ ಇರುವಂತಹ ಬೆಲೆ ಬಾಳುವ ವಸ್ತುಗಳನ್ನ ಅಡ ಇಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವು ಮನೆಗಳಲ್ಲಿ ಇದನ್ನು ನಾವು ನೋಡಬಹುದು. ಸಾಲ ಒಂದು ಸಾಲ ತೀರಿಸಲಿಕ್ಕೆ ಮತ್ತೊಂದು ಸಾಲ ಮಾಡುವಂಥದ್ದು, ಹಾಗೆ ಮನೆಯ ನಿರ್ವಹಣೆಗಾಗ್ಲಿ ಐಷಾರಾಮಿ ಜೀವನಕ್ಕಾಗ್ಲಿ ಸಾಲವನ್ನ ಮಾಡುವಂತ ಒಂದು ಪರಿಸ್ಥಿತಿ ಬರುತ್ತೆ. ಇಲ್ಲೂ ಕೂಡ ಈ ಪಿತೃದೋಷದಿಂದ ಇದು ಬರುವಂಥದ್ದು. ಇನ್ನು ಮನೆಯಲ್ಲಿ ಈ ಸರ್ಪದ ಕನಸು ಬೀಳುವಂಥದ್ದು, ಹಾವುಗಳು ಬರುವಂತಹ ಕನಸಾಗ್ತಾ ಇದ್ರೆ ಅಥವಾ ಕನಸಿನಲ್ಲಿ ಪಿತೃಗಳು ಏನಾದ್ರೂ ಕಾಣಿಸ್ಕೊಂಡು ನನಗೆ ನೀರು ಕೊಡು, ಆಹಾರ ಕೊಡು, ವಸ್ತ್ರ ಕೊಡು ಅಂತ ಏನಾದ್ರೂ ಕೇಳುವ ರೀತಿಯಲ್ಲಿ ಕನಸು ಬೀಳ್ತಾ ಇದ್ರೆ ಅಲ್ಲೂ ಕೂಡ ಪಿತೃದೋಷ ಇರುತ್ತೆ, ಪಿತೃಶಾಪ ಇರುತ್ತೆ. ಅದು ಇದನ್ನ ಆದಷ್ಟು ಬೇಗ ಪರಿಹಾರ ಮಾಡ್ಕೊಳ್ಬೇಕು. ಇನ್ನು ಈಗಾಗಲೇ ಸಾಕಷ್ಟು ಸಮಯ ಹೇಳಿದ್ದೇವೆ, ಹೊಸ ಮನೆಯ ಗೋಡೆಗಳು ಬಿರುಕು ಬಿಡುವಂಥದ್ದು, ಇದ್ದಕ್ಕಿದ್ದಾಗೇನೆ ಆ ಬಿರುಕುಗಳು ದೊಡ್ಡದಾಗ್ತಾ ಇರುತ್ತೆ. ಎಷ್ಟೇ ಜಾಗರೂಕರಾಗಿದ್ರೂ ಕೂಡ ಈ ಒಂದು ಬಿರುಕುಗಳನ್ನ ಮುಚ್ಚಲಿಕ್ಕೆ ಸಾಧ್ಯ ಆಗಲ್ಲ. ಅಂತಹ ಸಂದರ್ಭ ಕೂಡ ಪಿತೃದೋಷ ಇರುತ್ತೆ. ಇನ್ನು ಮನೆಯಲ್ಲಿ ಹಾಲು ಕಾಯಿಸುವಾಗ ಅಜಾಗರೂಕತೆಯಿಂದ ಉಕ್ಕುವಂಥದ್ದು, ನೀವು ಎಷ್ಟೇ ಕೇರ್ಫುಲ್ ಆಗಿರಿ, ಎಷ್ಟೇ ಅಲರ್ಟ್ ಆಗಿರಿ, ಹಾಲು ಉಕ್ತಾ ಇರುತ್ತೆ, ಆಗಾಗ್ಗೆ ಉಕ್ಕುವಂಥದ್ದು. ಹಾಗೆ ಏನಾದ್ರೂ ಒಂದು ದ್ರವ ಪದಾರ್ಥವನ್ನ ಕಾಯಿಸಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆ ಪಾತ್ರೆ ತಳ ಹಿಡಿಯುವಂಥದ್ದು ಅಥವಾ ಪಾತ್ರೆ ಸೀದು ಹೋಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಹ ಸಂದರ್ಭಗಳು ಕೂಡ ಈ ಪಿತೃದೋಷದ ಬಗ್ಗೆ ತಿಳಿಸತ್ತೆ. ಇನ್ನು ಊಟ ಮಾಡುವಂತಹ ಸಂದರ್ಭದಲ್ಲಿ
ತುತ್ತು ಕೈ ಜಾರಿ ಬೀಳುವಂಥದ್ದು ಎಷ್ಟೋ ಸಮಯ ಆಗ್ಬಿಡುತ್ತೆ. ನಾವು ತಿನ್ನುವಂಥ ಆಹಾರ ಕೈ ನಮಗೆ ಭದ್ರ ಇರುತ್ತೋ ಇಲ್ವೋ, ಅದು ಕೈ ಬಾಯಿಗೆ ಸಂಪರ್ಕ ಕಡಿತ ಆಗುತ್ತೆ, ತುತ್ತು ಕೈ ಜಾರಿ ಬೀಳತ್ತೆ. ಇನ್ನು ಕೆಲವು ಮನೆಗಳಲ್ಲಿ ಸದಾಕಾಲ ನೀರು ಸೋರ್ತಾ ಇರುತ್ತೆ, ನಲ್ಲಿಯಿಂದ ನೀರು ಸೋರುವಂಥದ್ದು. ಅವು ಎಷ್ಟೇ ರಿಪೇರಿ ಮಾಡಿದ್ರೂ ಕೂಡ ಆ ನೀರು ಸೋರುವಂಥದ್ದು ನಿಲ್ಲಲ್ಲ. ಇದು ಕೂಡ ಪಿತೃದೋಷಕ್ಕೆ ಕಾರಣ ಆಗಿರುವಂಥದ್ದು. ಇನ್ನು ಮನೆಯಲ್ಲಿ ಈ ಸೊಳ್ಳೆ, ಇರುವೆ, ಜಿರಳೆ ಇಂಥದ್ದಕ್ಕೆ ಔಷಧಿ ಸಿಂಪಡಣೆ ಮಾಡಿದ್ರೂ ಕೂಡ ಮತ್ತೆ ಮತ್ತೆ ಅದು ಬರ್ತಾ ಇರುವಂತಹ ಸಂದರ್ಭಗಳಿರುತ್ತೆ. ಇನ್ನು ನೀವು ಮಾಡುವಂತಹ ವ್ಯಾಪಾರದಲ್ಲಿ ನಷ್ಟ ಉಂಟಾಗುವಂಥದ್ದು, ನಿಮ್ಮ ಗೋಡೌನ್ಗೆ ಬೆಂಕಿ ಬೀಳುವಂಥದ್ದು ಅಥವಾ ಕಳ್ಳತನ ಆಗುವಂಥದ್ದು, ಇದೇನಾದ್ರೂ ಆಗಿದ್ರೆ ಅಲ್ಲೂ ಕೂಡ ಈ ವ್ಯಾಪಾರಿ ಸಂಬಂಧವಾದಂತಹ ಸಮಸ್ಯೆಗಳಿದ್ರೆ ಅದಕ್ಕೆ ಪಿತೃದೋಷ ಕಾರಣ. ಇನ್ನು ಮನೆಯಲ್ಲಿ ಮಕ್ಕಳು ಹಿರಿಯರಿಗೆ ಮನ್ನಣೆ ಕೊಡಲ್ಲ, ಸಂಪ್ರದಾಯ ಇರಲ್ಲ. ಯಾಕೆಂದ್ರೆ ಅವರು ಅವರದ್ದೇ ಆದಂತಹ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಿಟ್ಟಿರ್ತಾರೆ. ಹಾಗಾಗಿ ಹಿರಿಯರಿಗೆ ಅಂತಹ ಮಕ್ಕಳನ್ನ ನೋಡಿದ್ರೆ ಬೇಸರ, ಆದ್ರೆ ಅವರನ್ನ ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು ವಿಫಲ ಆಗ್ತಾ ಇರುತ್ತೆ. ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಅಂತಹ ಸಂದರ್ಭಗಳು ಇದ್ರೆ ಅಲ್ಲೂ ಕೂಡ ಪಿತೃದೋಷ, ಪಿತೃ ಋಣ ಅನ್ನುವಂಥದ್ದು ಇರುತ್ತೆ. ಇದನ್ನ ಪರಿಹಾರ ಮಾಡ್ಕೊಳ್ಬೇಕು. ಹಾಗಾಗಿ ಪಿತೃದೋಷ, ಪಿತೃ ಶಾಪ ಇಂಥದ್ದನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಪ್ರತ್ಯೇಕವಾದಂತಹ ಪರಿಣಾಮಕಾರಿಯಾದಂತಹ ಕೆಲವೊಂದು ಪರಿಹಾರ ಕ್ರಮಗಳಿದೆ. ಅದನ್ನ ನಾವು ಸಾಕಷ್ಟು ಎಪಿಸೋಡ್ಗಳಲ್ಲಿ ಹೇಳಿದ್ದೇವೆ. ಮಹಾಲಯ ಅಮಾವಾಸ್ಯೆಯ ಸಂದರ್ಭದಲ್ಲಿ ಪಿತೃಪೂಜೆಗಳನ್ನ ಮಾಡುವಂಥದ್ದು, ಸ್ವಯಂ ಪಾಕವನ್ನ ಕೊಡುವಂಥದ್ದು, ಪಿತೃಗಳ ಹೆಸರಿನಲ್ಲಿ ದಾನ ಧರ್ಮಾದಿಗಳನ್ನ ಮಾಡುವಂಥದ್ದು ಇತ್ಯಾದಿಗಳನ್ನ ಅನುಸರಣೆ ಮಾಡಬೇಕು. ಅದರ ಬಗ್ಗೆ ನಿಮ್ಮದು ಯಾವುದೇ ರೀತಿಯ ನಿಖರವಾದ ಸಮಸ್ಯೆ ಇದ್ರೆ, ಯಾವುದೇ ರೀತಿಯ ಸಜೆಷನ್ಸ್ ಇದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ಸೂಕ್ತವಾದಂತಹ ಪ್ರತಿಕ್ರಿಯೆಯನ್ನು ನೀಡುವಂತಹ ಒಂದು ಪ್ರಯತ್ನ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂತಹ ದಿನ. ಇದರಿಂದ ನಿಮಗೆ ನಿಮ್ಮ ಪ್ರಯತ್ನದಲ್ಲಿ ಒಳ್ಳೆಯ ಅನುಕೂಲತೆಗಳು ಸಿಕ್ಕತ್ತೆ. ವ್ಯಾಪಾರದಲ್ಲಿ ಧನ ಲಾಭ ಕೂಡ ಉಂಟಾಗುತ್ತೆ. ಇನ್ನು ಈ ದಿನ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ, ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗೂ ಕೂಡ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಒಂದು ಪ್ರಯತ್ನದಲ್ಲಿ ಈ ದಿನ ತುಂಬ ಪ್ರಗತಿ ಇರುತ್ತೆ. ಇದು ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆ ಅಥವಾ ಮಕ್ಕಳ ಜೊತೆ ಇರುವಂಥ ಒಡನಾಟ ಏನಿದೆ ನಿಮಗೆ ಸಂತೋಷವನ್ನು ತರುವಂತಹ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ಇರುವಂತಹ ಭಿನ್ನಾಭಿಪ್ರಾಯಗಳು ಅದನ್ನು ಬಗೆಹರಿಸಿಕೊಳ್ಳುವಂಥ ನಿಮ್ಮ ಪ್ರಯತ್ನ ಬಹಳ ಪ್ರಾಕ್ಟಿಕಲ್ ಆಗೇ ಇರುತ್ತೆ. ಇನ್ನು ಈ ದಿನ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಅಂದರೆ ಯಾವ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮಿಂದ ಈ ದಿನ ಸಾಧ್ಯ ಇದೆ, ಗುರಿ ಮುಟ್ಲಿಕ್ಕೆ ಯಾವುದು ನಿಮಗೆ ಸಹಾಯಕವಾಗುತ್ತೆ ಅಂಥ ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು. ಕಷ್ಟದ ಕೆಲಸವನ್ನು ಆಯ್ಕೆ ಮಾಡಿ ಅದನ್ನು ಆರಂಭ ಮಾಡಿ ಮಧ್ಯಕ್ಕೆ ನಿಲ್ಲಿಸುವಂಥ ಒಂದು ಪ್ರಮೇಯ ಬರಬಾರದು. ಇನ್ನು ಈ ದಿನ ಮಾತಿನಲ್ಲಿ ಬಳಸುವಂತಹ ಪದಗಳಲ್ಲಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಏನಿದೆ ಅದು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ಒಳ್ಳೆಯ ಬುನಾದಿಯನ್ನು ತಂದುಕೊಡುತ್ತೆ. ಒಳ್ಳೆಯ ತಳಹದಿ ಅದು, ಒಳ್ಳೆಯ ಫೌಂಡೇಶನ್ ಅದು. ಅದನ್ನು ನೀವು ಚಾಚು ತಪ್ಪದಂತೆ ಅನುಸರಣೆ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮಗೆ ಪ್ರಗತಿಯ ಸಂಕೇತಗಳು ಹಲವಾರು ರೀತಿಯಲ್ಲಿ ಗೋಚರಿಸುವಂಥದ್ದು ಇದೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಗತಿ ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳ ವೇಗವನ್ನು ಚುರುಕುಗೊಳಿಸುವಂಥದ್ದು, ಹಾಗೆ ಕೆಲವೊಂದು ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡುವಂಥದ್ದು, ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಣ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅನುಕೂಲದ ಜೊತೆಗೆ ಸಂತೋಷ ಇರುವಂತಹ ದಿನ. ಏಕೆಂದರೆ ಈ ದಿನದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವಂತಹ ಸಂದರ್ಭ ಇದೆ. ಅಂದರೆ ನಿಮ್ಮ ಬಯಕೆಗಳನ್ನು ಪೂರೈಸ್ಕೊಳ್ತೀರಿ. ಈ ದಿನ ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡ್ತೀರಿ. ಹಾಗೆ ಹಾಕಿಕೊಂಡಂತಹ ಗುರಿಯನ್ನು ತಲುಪಲಿಕ್ಕೆ ತುಂಬ ಶ್ರಮ ಪಡುವಂಥದ್ದು ಇದೆ. ಇದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನ ಕುಟುಂಬದೊಳಗೆ ನಿಮ್ಮ ವಿಚಾರಗಳು, ನಿಮ್ಮ ಉದ್ಯೋಗ, ವ್ಯಾಪಾರ, ಆರೋಗ್ಯ, ವಿವಾಹ, ಸಂತಾನ ಇತ್ಯಾದಿಗಳ ಬಗ್ಗೆ
ಸ್ವಲ್ಪ ಮಾತುಕತೆಗಳು ನಡೆಯುವಂಥ ಸಾಧ್ಯತೆ ಇದೆ. ಇದು ಮಾತಿಗಿಂತ ಚರ್ಚೆಯ ರೂಪಕ್ಕೆ ಬರುವಂಥದ್ದು. ಹಾಗಾಗಿ ಅಂತಹ ಸಮಸ್ಯೆಗಳಿಗೆ ಏನೋ ಒಂದು ತೀರ್ಮಾನ, ಏನೋ ಒಂದು ಪರಿಹಾರ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಕುಟುಂಬಸ್ಥರ ಬೆಂಬಲ ನಿಮಗೆ ಬಲವಾಗಿರುತ್ತೆ ಈ ದಿನ. ಇನ್ನು ಈ ದಿನ ನಿಮ್ಮ ಕೆಲಸದ ಒಂದು ವೈಖರಿಯನ್ನು, ಮಾತಿನ ವೈಖರಿಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಶಿಕ್ಷಣಕ್ಕೆ ಬೇಕಾಗಿರುವಂತಹ ಪೂರಕ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ಲಾಭದ ದಿನ. ಇನ್ನು ಈ ಉತ್ಸಾಹ ಆಗಲಿ, ಶಕ್ತಿ ಸಾಮರ್ಥ್ಯವನ್ನು ಪಡೆಯುವಂಥ ಕೆಲವೊಂದು ಕೆಲಸಗಳನ್ನು ಮಾಡುವಂಥ ನಿರ್ಧಾರ ಕೂಡ ಈ ದಿನ ಆಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮಗೆ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಹೆಚ್ಚು ಬಲ ಇರಬೇಕು, ಹೆಚ್ಚು ಪ್ರಗತಿ ಇರಬೇಕು, ಹೆಚ್ಚು ಆತ್ಮವಿಶ್ವಾಸ ಇರಬೇಕು. ಇಂತಹ ಕೆಲವೊಂದು ಚಟುವಟಿಕೆಗಳನ್ನು ಈ ದಿನ ಆರಂಭ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಸಕಾರಾತ್ಮಕವಾದಂತಹ ಒಂದು ಪ್ರಗತಿ ನಿಮಗೆ ಉಂಟಾಗುವಂಥದ್ದು. ಅಂತಹ ದಾರಿಯನ್ನು ಈ ದಿನ ನೀವು ಆಯ್ಕೆ ಮಾಡ್ಕೊಳ್ತೀರಿ. ಒಳ್ಳೆಯ ಫಲ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ತೀರಾ ಹತ್ತಿರದ ಸಂಬಂಧಿಕರಿಂದ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಅವರ ಜೊತೆ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಇಟ್ಕೊಳ್ಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆಯ ಮೂಲಕ ನಿಮ್ಮ ಬಯಕೆಗಳನ್ನು ನಿವೇದನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ನಿಮ್ಮ ಪ್ರಯತ್ನದಲ್ಲಿ ನಿಮಗೆ ಮಿಶ್ರ ಫಲಗಳಿರುತ್ತೆ. ಜೊತೆಗೆ ಕೆಲಸ ಮಾಡುವಂಥ ಉತ್ಸಾಹ ಕೂಡ ಕಡಿಮೆ ಇರುತ್ತೆ. ಇದಕ್ಕೆ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ತೀರಾ ಕೆಳ ಹಂತದಲ್ಲಿರುವಂಥದ್ದೇ ಕಾರಣ. ಹಾಗೆ ಈ ದಿನ ಒಂದಲ್ಲ 4-6 ಕೆಲಸಗಳನ್ನು ಒಟ್ಟೊಟ್ಟಿಗೆ ಆರಂಭ ಮಾಡುವಂಥ ಒಂದು ಸಾಮರ್ಥ್ಯ ಇದೆ ಅಂತ ಹೇಳೇನೆ ಕೆಲಸಗಳು ಆರಂಭ ಆಗುತ್ತೆ. ಆದರೆ ಆರಂಭದಲ್ಲಿ ನಿಮಗೆ ಖುಷಿ ಇರುತ್ತೆ. ಆದರೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂಥದ್ದಾಗತ್ತೆ. ಹಾಗಾಗಿ 1-2 ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಅದನ್ನೇ ಮುಂದುವರಿಸಿ, ಅದರಲ್ಲೇ ಗುರಿಯನ್ನು ತಲುಪುವಂಥ ಪ್ರಯತ್ನ ಇರಲಿ. ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಅಧಿಕೃತ ಪ್ರಯಾಣದಲ್ಲಿ ನಿಮಗೆ ಅಷ್ಟೊಂದು ಸುಖ ಇಲ್ಲ, ಲಾಭ ಇಲ್ಲ. ಹಾಗಾಗಿ ಪ್ರಯಾಣದ ಸಂದರ್ಭ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಸಮಸ್ಯೆ ಏನಿದೆ, ಈ ಕೈಕಾಲು ನೋವುಗಳಿರ್ಬೋದು, ಮಂಡಿ ನೋವು ಇರ್ಬೋದು, ಬೆನ್ನು ನೋವು, ಕೆಲವರಿಗೆ ತಲೆನೋವು, ಇಂಥ ನೋವುಗಳು ಈ ದಿನ ನಿಮಗೆ ಬಾಧಿಸುವಂಥದ್ದು ಇದೆ. ಅದರಿಂದ ಹೊರಬರಬೇಕಾದ್ರೆ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ಯಾವುದು ಅತಿರೇಕ ಆದರೆ ಹಾನಿಕಾರಕ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗಬೇಕು. ಯಾವುದೂ ಎಕ್ಸ್ಟ್ರೀಮ್ಗೆ ಹೋಗಬಾರ್ದು. ಹಾಗಾಗಿ ಈ ದಿನ ಬಹಳ ಜಾಗ್ರತೆಯಿಂದ ನಿಮ್ಮ ಒಂದು ಮಾತನ್ನು ಆಡುವಂಥದ್ದಾಗಲಿ ಅಥವಾ ತೀರ್ಮಾನ ತೆಗೆದುಕೊಳ್ಳುವಂಥದ್ದನ್ನಾಗಲಿ ಮಾಡಬೇಕಾಗತ್ತೆ. ಜಾಗ್ರತೆ ಬೇಕು, ಕೇರ್ಫುಲ್ಲಾಗಿರಬೇಕು ಈ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ. ಇನ್ನು ಈ ದಿನ ಹಿರಿಯರ ಒಂದು ಕೋಪಕ್ಕೆ ಗುರಿಯಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಏಕೆಂದರೆ ಅವರ ನಿರೀಕ್ಷೆಯನ್ನು ಈ ದಿನ ನೀವು ಪೂರೈಸಲಿಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ನಿಮಗೂ ಬೇಸರ, ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲೇ ನೀವು ಸಮಯವನ್ನಾಗಲಿ ಅಥವಾ ನಿಮ್ಮ ಶ್ರಮವನ್ನಾಗಲಿ ತುಂಬ ಬ್ಯಾಲೆನ್ಸ್ ಮಾಡಬೇಕು. ಆಗ ಮಾತ್ರ ಮನಸ್ಸಿಗೆ ಸಮಾಧಾನ ಇರುತ್ತೆ. ಈ ದಿನ ನಿಮ್ಮ ಯಶಸ್ಸಿಗೆ ಸಂಬಂಧಪಟ್ಟಂತೆ ತಜ್ಞರ, ಅನುಭವಸ್ಥರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಚತುರ್ಥದಲ್ಲಿ ಇರ್ತಾನೆ, 4ನೇ ಮನೆ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ನಿಮ್ಮ ಸಾಧನೆಗಳೇನಿದೆ, ನಿಮ್ಮ ಪ್ರಯತ್ನಗಳೇನಿದೆ ನಿಧಾನ ಆಗುತ್ತೆ. ಅದರಿಂದ ಒಳ್ಳೆಯ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗೆ ಸುಖ ಪಡುವಂತಹ ಸಮಯದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಯೋಗಗಳು ಕೂಡ ಕೈ ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಅಲ್ಪ ತೃಪ್ತರಾಗಿ ಈ ದಿನ ನೀವು ಇರಬೇಕಾಗತ್ತೆ. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂದ್ಕೊಳ್ಬೇಕು. ಏಕೆಂದರೆ ನಿಮಗೆ ಈ ದಿನ ವಿಶೇಷವಾಗಿರುವಂಥದ್ದು ಎಕ್ಸ್ಟ್ರಾ ಅನ್ನುವಂಥದ್ದು ಏನೂ ಸಿಕ್ಕಲ್ಲ. ಹಾಗಾಗಿ
ಬಂದದ್ರಲ್ಲೇ ತೃಪ್ತಿ ಪಡಬೇಕಾಗತ್ತೆ. ಇನ್ನು ಈ ದಿನ ಅಸ್ತಿತ್ವದಲ್ಲಿರುವಂತಹ ಕೆಲವೊಂದು ವ್ಯಾಪಾರ ವ್ಯವಹಾರಗಳೇನಿದೆ ಅದರಲ್ಲಿ ಅಲ್ಪ ಸ್ವಲ್ಪ ಲಾಭ ಬರುವಂಥ ಸಾಧ್ಯತೆ ಇದೆ. ಆದರೆ ನಿಮ್ಮ ಒಂದು ದುಡುಕುತನದಿಂದ, ನಿಮ್ಮ ಈ ಒಂದು ಮುಂಗೋಪದಿಂದ ಕೆಲವೊಂದು ವ್ಯಾಪಾರದ ಸಂಬಂಧಗಳನ್ನು ಮುರಿದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ನೀವು ಮೇಲ್ನೋಟಕ್ಕೆ ಅಂದುಕೊಂಡ್ರೆ ಎಲ್ಲ ಸರಿ ಇದೆ, ಎಲ್ಲ ಚೆನ್ನಾಗಿ ಸಾಗ್ತಾ ಇದೆ ಅಂದರೆ ಎಲ್ಲೋ ಒಳಗೆ ಅದರ ಬಗ್ಗೆ ಸ್ವಲ್ಪ ಡ್ಯಾಮೇಜ್ ಆಗುವಂಥ ಒಂದು ವಿಚಾರಗಳು ಕೂಡ ಇರುತ್ತೆ. ಇದನ್ನು ನೀವು ಗಮನಿಸಬೇಕು. ಅದರ ಸಾಧಕ ಬಾಧಕಗಳನ್ನು ನೀವು ತೂಗಿ ನೋಡಬೇಕು. ಹಾಗಾಗಿನೇ ನಿಮ್ಮ ಯಶಸ್ಸು ಸಾಧ್ಯವಾಗುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ, ಹಣದ ಕೊರತೆ ಇದೆ. ಅದನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಈ ದಿನ ಏನೇನೋ ಆಲೋಚನೆಗಳು ಬರುವಂಥದ್ದು ಇರುತ್ತೆ. ಆದರೆ ಅದ್ಯಾವುದು ಕೂಡ ಪ್ರಾಕ್ಟಿಕಲ್ ಆಗಿರಲ್ಲ. ಹಣದ ವಿಚಾರ, ಬಂಡವಾಳ ತೊಡಗಿಸುವಂಥ ವಿಚಾರ, ವಸ್ತುಗಳನ್ನು ಖರೀದಿ ಮಾಡುವಂಥ ವಿಚಾರ ಸದ್ಯಕ್ಕೆ ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಒಳ್ಳೆಯ ಅವಕಾಶಗಳು ನಿಮಗೆ ಬರುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮ್ಮ ಸಂಗಾತಿಯಿಂದ, ನಿಮ್ಮ ಪತಿಯಿಂದ, ಪತ್ನಿಯಿಂದ ನಿಮ್ಮ ಬಗ್ಗೆ ಏನೋ ಒಂದು ಅಭಿಮಾನದ ಸಂದರ್ಭ ಇದೆ, ಅಭಿಮಾನದ ಮಾತುಗಳನ್ನಾಡುವಂಥ ಸಂದರ್ಭ. ಇದರಲ್ಲಿ ನಿಮ್ಮ ಒಂದು ಹಿಡನ್ ಅಜೆಂಡಾ ಏನಿದೆ ಅದನ್ನು ಪೂರೈಸಿಕೊಳ್ಳುವಂಥ ಒಂದು ಪ್ರಯತ್ನ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ. ಪರಿಸ್ಥಿತಿಗಳು ನೋಡಿ ನಿಮ್ಮಂತೆಯೇ ಇರುತ್ತೆ. ಗ್ರಹಗತಿಗಳು ಚೆನ್ನಾಗಿರೋದ್ರಿಂದ ನೀವು ಕೂಡ ಬಹಳ ಬೋಲ್ಡ್ ಸ್ಟೆಪ್ಪನ್ನು ತೆಗೆದುಕೊಳ್ಳುವಂಥದ್ದು, ಅಷ್ಟೇ ತೀರ್ಮಾನಗಳು ಬಹಳ ಗಟ್ಟಿಯಾಗಿರುತ್ತೆ. ಹಾಗೆ ಕೆಲವನ್ನ ಪಡ್ಕೊಳ್ಬೇಕು ಅಂದರೆ ಕೆಲವನ್ನ ಬಿಟ್ಟು ಕೊಡಬೇಕು. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇದು. ಒಂದು ಬೇಕು ಅಂದರೆ ಮತ್ತೊಂದನ್ನು ಬಿಡಬೇಕು ಅಂಥ ಒಂದು ಸಂದರ್ಭ ಈ ದಿನ ನಿಮಗೆ ಬರುತ್ತೆ. ಆಯ್ಕೆಗಳು ಎರಡೂ ಕೂಡ ನಿಮ್ಮ ಮುಂದೆ ಇರುತ್ತೆ, ಆದರೆ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ದಿನ ಇರುವಂಥದ್ದು ಇದೆ. ಆದರೆ ಬಹಳ ವಿಶೇಷವಾಗಿ ನಿಮಗೆ ಗುರು ಹಿರಿಯರ ಒಂದು ಮಾರ್ಗದರ್ಶನ ಸಿಕ್ಕತ್ತೆ ಆ ಸಂದರ್ಭ. ಹಾಗಾಗಿ ಅದರಂತೆ ನೀವು ನಡೆಯುವಂಥದ್ದು ಉತ್ತಮ. ಇನ್ನು ಈ ದಿನ ಹಣಕಾಸಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ 2-3 ಮೂಲಗಳನ್ನು ಆಶ್ರಯಿಸುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಲಾಭ, ಹಣದ ಒಳಹರಿವು 2-3 ಮೂಲಗಳಿಂದ ಬರುವಂಥದ್ದು. ಹಾಗಾಗಿ ನಿಮ್ಮ ಖರ್ಚು ವೆಚ್ಚಕ್ಕೆ ಬೇಕಾದಂತಹ ಹಣ ಈ ದಿನ ನಿಮ್ಮ ಕೈಯಲ್ಲಿರುತ್ತೆ. ಹಾಗೆ ಈ ದಿನ ಬಹಳ ಜಾಣರು, ನೀವು ಬುದ್ಧಿವಂತರು. ಯಾಕೆಂದರೆ ಸನ್ನಿವೇಶವನ್ನು ಕೂಡ ಚೆನ್ನಾಗಿ ನಿಭಾಯಿಸ್ತೀರಿ. ಹಣಕಾಸಿನ ಪರಿಸ್ಥಿತಿಯನ್ನಾಗಲಿ ಸಮಯ ಪ್ರಜ್ಞೆಯನ್ನಾಗಲಿ ಬಹಳ ಚೆನ್ನಾಗಿ ನೀವು ಮ್ಯಾನೇಜ್ ಮಾಡ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಹಾಗೆ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಜೊತೆ ಮಾತುಕತೆ, ಅದು ಕೂಡ ನಿಮ್ಮ ಗುರಿ ಸಾಧನೆಗೆ ಸಹಾಯಕವಾಗೋ ಸಂದರ್ಭ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಪ್ರಗತಿ ಇದೆ. ಎಲ್ಲೋ ಒಂದು ಕಡೆ ಸಾಧನೆ ಮಾಡ್ತಾ ಇದ್ದೇನೆ, ಇನ್ನೇನು ಗುರಿಯನ್ನು ತಲುಪ್ತೇನೆ ಅನ್ನುವಂಥ ಆತ್ಮವಿಶ್ವಾಸ ಹೆಚ್ಚಾಗಿರುವಂಥ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ಕೆಲವೊಂದು ಆದಾಯದಲ್ಲಿ ವ್ಯತ್ಯಯಗಳು ಉಂಟಾದರೂ ಕೂಡ ಈ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಸಮಾಧಾನ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಗಳಿಕೆ ಏನಿದೆ, ಆದಾಯ ಏನಿದೆ, ಅದನ್ನು ನಾಳೆಗಾಗಿ ಉಳಿಸುವಂಥ ಒಂದು ಪ್ರಯತ್ನ, ಅದನ್ನು ಇನ್ವೆಸ್ಟ್ ಮಾಡುವಂಥದ್ದು, ಸ್ಥಿರಾಸ್ತಿಯ ವಿಚಾರದಲ್ಲಾಗಲಿ ಒಡವೆ ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ವಿಚಾರದಲ್ಲಾಗಲಿ ಈ ದಿನ ತೀರ್ಮಾನ ಮಾಡಿ, ಸಂಕಲ್ಪ ಇದೆ ಅದನ್ನು ಮೆಟೀರಿಯಲೈಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡದ ದಿನ. ಅದರಲ್ಲೂ ಈ ದಿನ ಸಮಸ್ಯೆಗಳನ್ನು ನೀವೇ ಬಹಳ ವಿಶೇಷ ದೃಷ್ಟಿಕೋನದಿಂದ ನೋಡೋದ್ರಿಂದ ಅದು ಈ ದಿನ ನಿಮಗೆ ಮಾನಸಿಕ ಒತ್ತಡವನ್ನು ತರುತ್ತೆ. ಕೆಲಸ ಅಂದರೆ ಅಗಾಧ ಅನ್ನುವಂಥ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಈ ದಿನ ನೀವು ಪೂರೈಸಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನ ನೀವು ಅಂದುಕೊಂಡಂಥ ಒಂದು ಸಮಯಕ್ಕೆ ಕೆಲಸಗಳು ಆಗದೇ ಇರೋದರಿಂದ ಅಂಥ ಕೆಲಸಗಳ ಬಗ್ಗೆನೇ ನಿಮಗೆ ಬೇಸರ ಮೂಡುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಕೌಟುಂಬಿಕ ವ್ಯವಹಾರಗಳು ಒಂದು ಮಹತ್ವದ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ.
ಆದರೆ ಕಠಿಣ ಪರಿಶ್ರಮದ ಮೂಲಕ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ಆದರೆ ಯಾರಿಗೂ ಕೂಡ ಇಷ್ಟ ಇಲ್ಲ, ಏನೋ ಒಂದು ಸೋಮಾರಿತನ ಇರ್ಬೋದು, ಅಥವಾ ಮುಂದೆ ಹೋದರೆ ಜವಾಬ್ದಾರಿ ನಮ್ಮ ಕೊರಳಿಗೆ ಬೀಳುತ್ತೆ ಅನ್ನುವಂಥ ಒಂದು ಭಯದ ವಾತಾವರಣ ಇರ್ಬೋದು. ಇದರಿಂದ ಸಮಸ್ಯೆಯ ಪರಿಹಾರಕ್ಕೆ ಯಾರೂ ಕೂಡ ಕೈ ಹಾಕಲ್ಲ. ಆದರೆ ನಿಮಗೆ ಒಂದು ತುಡಿತ ಇದೆ, ಆದಷ್ಟು ಬೇಗ ಅದರಿಂದ ಹೊರಬರಬೇಕು, ಕುಟುಂಬವನ್ನು ಒಂದು ಗೌರವ ಸ್ಥಾನಮಾನದಲ್ಲಿ ಇಡಬೇಕು ಅನ್ನುವಂಥ ಒಂದು ವಿಚಾರ. ನಿಮಗೆ ಈ ದಿನ ಬೆಂಬಲ ಇಲ್ಲದೆ ಇರೋದರಿಂದ ನೀವು ಕೂಡ ತಟಸ್ಥರಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನೆರೆಹೊರೆಯವರು ಕೂಡ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಮೂಗು ತೂರಿಸುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಅಸಮಾಧಾನ, ನಿಮಗೆ ಮಾತಿನ ಮೂಲಕ ಈ ಒಂದು ಅಸಮಾಧಾನವನ್ನು ಹೊರಹಾಕುವಂಥ ಪ್ರಯತ್ನದಲ್ಲಿರ್ತೀರಿ. ಆದರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ಒಂದು ಹಣಕಾಸಿನ ಕೊರತೆ ಉಂಟಾದರೆ ಅಥವಾ ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಏನಾದರೂ ಬಂದರೆ ಸ್ವಲ್ಪ ಲೆಕ್ಕಾಚಾರದಲ್ಲೇ ಮಾಡಬೇಕಾಗತ್ತೆ, ಲೆಕ್ಕವನ್ನು ಮೀರಬೇಡಿ. ಹಾಗೆ ಈ ದಿನ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಪೂರ್ವ ಸಿದ್ಧತೆಯ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಗ್ರಹಗತಿಗಳು ತಿಳಿಸ್ತಾ ಇದೆ. ಸ್ವಲ್ಪ ಜಾಗ್ರತೆ. ಹಣದ ವಿಚಾರದಲ್ಲಿ ಎಚ್ಚರಿಕೆಯ ಜೊತೆಗೆ ಕುಟುಂಬದಲ್ಲೂ ಕೂಡ ನೀವು ಸ್ವಲ್ಪ ಹೊಂದಾಣಿಕೆಯಿಂದಲೇ ಈ ದಿನ ಇರಬೇಕಾಗತ್ತೆ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ಅದರಲ್ಲೂ ಈ ದಿನದ ಬೆಳಗಿನ ಸಮಯದಲ್ಲಿ ನಿಮಗೆ ತುಂಬ ಪ್ರಗತಿ ಇದೆ, ತುಂಬ ಸಮಾಧಾನ ಇದೆ. ಕೆಲಸ ಕಾರ್ಯಗಳು ಆರಂಭ ಆಗ್ತಾ ಇದ್ದಂತೆಯೇ ಪ್ರಗತಿಯ ಹಂತವನ್ನು ತಲುಪುವಂಥದ್ದು ಇರುತ್ತೆ. ಹಾಗಾಗಿ ಪಿಕಪ್ ಚೆನ್ನಾಗಿದೆ ಈ ದಿನ ನಿಮ್ಮ ಕೆಲಸಗಳಿಗೆ. ಹಾಗೆ ಈ ದಿನ ಮಕ್ಕಳಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇದೆ. ಅಥವಾ ಕುಟುಂಬದಲ್ಲಿರುವಂಥ ಕಿರಿಯರು ಯಾರಿದ್ದಾರೆ, ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವರು, ಅಂಥವರಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಈ ದಿನ ತುಂಬ ಇರುತ್ತೆ. ಹಾಗೆ ಅವರಿಗಾಗಿ ಒಂದು ಸುರಕ್ಷಿತ ಮಟ್ಟವನ್ನು ನಿರ್ಮಾಣ ಮಾಡುವಂಥದ್ದು, ಏನೋ ಒಂದು ಸೆಕ್ಯೂರಿಟಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಈ ದಿನ ನಿಮ್ಮ ಶ್ರಮ ಎದ್ದು ಕಾಣಿಸುತ್ತೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಿಗಿಂತ ಕುಟುಂಬದ ವಿಚಾರ ನಿಮಗೆ ಪ್ರಮುಖವಾಗುತ್ತೆ. ಕುಟುಂಬದ ಮರ್ಯಾದೆ ಆಗಲಿ, ಕುಟುಂಬವನ್ನು ನಿಮ್ಮ ಸಮಾಜದಲ್ಲಿ ಎತ್ತಿ ಹಿಡಿಯುವಂಥ, ಅದನ್ನೇ ಪ್ರಮುಖ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗೆ ಈ ದಿನ ವ್ಯಕ್ತಿಗಳ ಭೇಟಿ ನಿಮಗೆ ತುಂಬ ಅನುಕೂಲವನ್ನು ತರುವಂಥದ್ದು ಇದೆ. ಅವರ ಒಂದು ಸಹಾಯ ಸಹಕಾರಗಳಿರ್ಬೋದು, ಅವರ ಮಾರ್ಗದರ್ಶನ ಇರ್ಬೋದು, ಅವರ ಸಾಂತ್ವನದ ಮಾತುಗಳಿರ್ಬೋದು, ಅದು ನಿಮಗೆ ತುಂಬ ಖುಷಿಯನ್ನು ಕೊಡುವಂಥ ಸಂದರ್ಭ, ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಸಂದರ್ಭ. ಹಾಗೆ ಕಷ್ಟಕ್ಕೆ ಯಾರಾದರೂ ಒಬ್ಬರು ಆಗ್ತಾರೆ, ಭಗವಂತ ಅವರನ್ನು ಬೇರೆ ಬೇರೆ ರೂಪದಲ್ಲಿ ಕಳಿಸ್ಕೊಡ್ತಾನೆ ಅನ್ನುವಂಥ ನಂಬಿಕೆ ಈ ದಿನ ನಿಮಗೆ ಬಲವಾಗಿ ಬರುತ್ತೆ. ಏಕೆಂದರೆ ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ನಿಮಗೆ ಗೊತ್ತಿಲ್ಲದವರೇ ಬಂದು ಸಹಾಯ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಕುಟುಂಬದವರ ಜೊತೆಯಲ್ಲಿ ನೀವು ಏಕಾಭಿಪ್ರಾಯದ ನಿರ್ಣಯಕ್ಕೆ ಬರುವಂಥ ಒಂದು ಸಂದರ್ಭ ಬರುತ್ತೆ. ಹಾಗಾಗಿ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಒಳ್ಳೆಯ ಅವಕಾಶ ಇದೆ. ಅದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಗೋವಿಂದ ಅಷ್ಟಕವನ್ನು ಹೇಳ್ಕೊಳ್ಳಿ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡಗಳಿರುವಂಥ ದಿನ. ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಉತ್ಸಾಹ ಇದೆ, ಆದರೆ ನಿಮಗೆ ಪರಿಸ್ಥಿತಿ ಅಷ್ಟೊಂದು ಸಪೋರ್ಟಿವ್ ಆಗಿರಲ್ಲ. ಸನ್ನಿವೇಶ ಚೆನ್ನಾಗಿಲ್ಲ, ಗ್ರಹಗತಿಗಳು ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ನಿರ್ದಿಷ್ಟವಾದಂಥ ಗುರಿ ಬಹಳ ಪಕ್ಕಾ ಇರಬೇಕು. ಇಂಥದ್ದೇ ಕೆಲಸ ಆಗಬೇಕು, ಇಷ್ಟೇ ಸಮಯಕ್ಕೆ ಆಗಬೇಕು ಅನ್ನುವಂಥ ಒಂದು ಯೋಜನೆಯನ್ನೇ ನೀವು ಹಾಕ್ಕೊಳ್ಬೇಕಾಗತ್ತೆ. ಅದರಂತೆ ನಡಿಬೇಕಾಗತ್ತೆ ಈ ದಿನ. ಏಕೆಂದರೆ ಈ ದಿನ ಸಮಯದ ಪ್ರಜ್ಞೆ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗೆ ಕೆಲಸ ಕಾರ್ಯಗಳ ಈ ಅಸ್ತವ್ಯಸ್ತತೆ ಏನಿದೆ ಅದನ್ನು ನೋಡಿದ್ರೆ ಈ ದಿನ ನೀವು ತುಂಬ ಶ್ರಮಪಟ್ಟೆ ಒಂದು ದಾರಿಗೆ ಬರಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ಶ್ರಮ ಜಾಸ್ತಿ ಆಗುತ್ತೆ. ಇದರಿಂದ ಬಹಳ ಬೇಗ ನೀವು ದಣಿವು ಆಗುವಂಥದ್ದು, ಅಂದರೆ ಸುಸ್ತಾಗುವಂಥದ್ದು ಇರುತ್ತೆ. ಇದು ಈ ದಿನ ನಿಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುವಂಥದ್ದು.
ಹಾಗಾಗಿನೇ ಈ ದಿನ ಬಹಳ ಈ ಸಮಯ ಪ್ರಜ್ಞೆಯನ್ನು ಇಟ್ಕೊಳ್ಬೇಕು. ಹಾಗೆ ಕೈಲಾದಷ್ಟು ಕೆಲಸಗಳನ್ನು ಮಾತ್ರ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕು. ಹಾಗೆ ಈ ದಿನ ಪ್ರಧಾನವಾಗಿ ಕುಟುಂಬದಲ್ಲಿ ಸೌಹಾರ್ದತೆಯನ್ನು ಕಾಯ್ಕೊಳ್ಳುವಂಥದ್ದು ತುಂಬ ಉತ್ತಮ. ಸ್ವಲ್ಪ ಒಂದು ಕೋಆಪರೇಷನ್ ಬೇಕು ನಿಮಗೂ ಕೂಡ, ನಿಮ್ಮಿಂದನೂ ಕೂಡ. ಇನ್ನು ಈ ದಿನ ಸಮಾಜದಲ್ಲಿ ನಿಮ್ಮ ಒಂದು ಮಾತು ಅಥವಾ ನಿಮ್ಮ ಉದ್ಯೋಗ ಇದರ ಬಗ್ಗೆ ಉನ್ನತವಾದಂಥ ಒಂದು ಸ್ಥಾನಮಾನ ಸಿಕ್ಕುವಂಥದ್ದು ಕೂಡ ಇದೆ. ಅದನ್ನು ಉಳಿಸುವಂಥ, ಅದನ್ನು ಬೆಳೆಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮನಸ್ಸಿಗೆ ಬಂದಂಥ ವಿಚಾರಗಳು ಅಥವಾ ಆಲೋಚನೆಗಳು ಅಂಥದ್ದನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರ ಆಯ್ಕೆ ಈ ದಿನ ಪೂರ್ಣವಾಗಿ ಸಮರ್ಪಕವಾಗಿರಲಿ, ಇಲ್ಲಾಂದರೆ ಸ್ವಲ್ಪ ಎಡವಟ್ಟಾಗುತ್ತೆ, ಜಾಗ್ರತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಭರವಸೆಗಳ ದಿನ. ಒಂದು ಹೋಪ್ಸ್ ಅನ್ನುವಂಥದ್ದು ಇದೆ. ಒಂದು ಕೆಲಸದಿಂದ ಇಂಥದ್ದೇ ಫಲಿತಾಂಶ ಬರುತ್ತೆ, ಇಂಥದ್ದೇ ನನಗೆ ಅನುಕೂಲ ಆಗತ್ತೆ ಅನ್ನುವಂಥ ಊಹೆ ಸರಿಯಾಗಿರುವಂಥ ದಿನ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಆಶಾವಾದಿಗಳಾಗಿ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಒಂದು ಸ್ಥಿರಾಸ್ತಿಯ ಬಗ್ಗೆ ಆಗಲಿ, ಒಡವೆ ವಸ್ತ್ರಗಳ ಬಗ್ಗೆ ಆಗಲಿ ನಿಮಗಿರುವಂಥ ಒಂದು ಆಸೆಯನ್ನು ಹೊರ ಹಾಕುವಂಥದ್ದು ಇದೆ. ಇದರಿಂದ ನಿಮ್ಮ ಒಂದು ಗುರಿ ಸ್ಪಷ್ಟವಾಗಿ ನಿಮ್ಮ ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ. ಅದಕ್ಕಾಗಿಯೇ ಈ ದಿನದ ಪ್ರಯತ್ನಗಳು ಬಹಳ ಬೇಗ ನಿಮಗೆ ಫಲವನ್ನು ಕೊಡುವಂಥದ್ದು. ಹಾಗೆ ಒಂದು ದೀರ್ಘ ಯೋಜಿತವಾದಂತಹ ಉದ್ದೇಶ ಈಡೇರುತ್ತೆ ಈ ದಿನ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಲಾಭ ಇದೆ. ಒಬ್ಬರಲ್ಲ ಮತ್ತೊಬ್ಬರು ನಿಮ್ಮ ಒಂದು ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ತಾರೆ, ಅದರ ಪರಿಹಾರಕ್ಕೆ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ಇದು ನಿಮಗೆ ತುಂಬ ಸಮಾಧಾನವನ್ನು ತರುವಂತಹ ವಿಚಾರ. ಹಾಗೆ ಈ ದಿನ ಸಾಮಾಜಿಕ ಒತ್ತಡಗಳು ಜಾಸ್ತಿ ಆಗ್ಬೋದು. ಸಮಾಜದಿಂದ, ಕುಟುಂಬದಿಂದ ನಿಮ್ಮ ಬಗ್ಗೆ ಒಂದೆರಡು ಮಾತುಗಳು ಬರ್ಬೋದು. ಅದನ್ನು ನೀವು ಸಹಿಸ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ತುಂಬ ಶ್ರಮ ಪಡ್ತಾ ಇದ್ದೀರಿ. ಆದರೆ ಈ ಮೂರನೆಯವರ ಒಂದು ಕಾಟದಿಂದ, ಅವರ ಒಂದು ಅಸಹಕಾರದಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಕಂಡು ಬರ್ತಾ ಇದೆ. ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಪ್ರಿಯಾರಿಟಿಯನ್ನು ಕೊಡಿ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಯಾವುದೇ ರೀತಿಯ ಒತ್ತಡವನ್ನು ತರಬೇಡಿ. ಏಕೆಂದರೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಎಷ್ಟು ಅಧಿಕಾರ ಇದೆ, ಎಷ್ಟು ಸ್ವಾತಂತ್ರ್ಯ ಇದೆ, ಅಷ್ಟೇ ಅವ್ರಿಗೂ ಕೂಡ ಇದೆ ಅನ್ನುವಂಥದ್ದನ್ನು ಮನಗಾಣಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಆಹಾರ ವಿಹಾರಾದಿಗಳಿಗೆ ನೀವು ಪ್ರಿಯಾರಿಟಿಯನ್ನು ಕೊಡಬೇಕಾಗತ್ತೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ನೀವು ಗೆಲುವನ್ನು ಕಾಣುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ಹಲವಾರು ಅವಕಾಶಗಳು ಸಿಕ್ಕುವಂಥದ್ದು. ಹಾಗಾಗಿನೇ ಈ ದಿನ ಆಯ್ಕೆಗಳ ವಿಚಾರದಲ್ಲೂ ಕೂಡ ನೀವು ತುಂಬ ಸೂಕ್ಷ್ಮವಾಗೇ ಇರ್ತೀರಿ. ಅಂದರೆ ಯಾವ ಕೆಲಸಕ್ಕೆ ಯಾರಿಂದ ಸಹಾಯ ಸಿಕ್ಕತ್ತೆ, ಯಾವ ದಾರಿಯಲ್ಲಿ ಹೋದರೆ ಉತ್ತಮ ಅನ್ನುವಂಥ ಒಂದು ಈ ಆಯ್ಕೆ ಏನಿದೆ ಅದು ಸಮರ್ಪಕವಾಗೇ ಇರುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಕುಟುಂಬಸ್ಥರ ಬೆಂಬಲ ನಿಮಗೆ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ತುಂಬ ಸಪೋರ್ಟಿವ್ ಆಗಿರುವಂಥ ಸಂದರ್ಭ. ಹಾಗಾಗಿ ಕಾನೂನಾಗಲಿ, ಅಧಿಕಾರಿಗಳಾಗಲಿ ಅಥವಾ ನಿಮ್ಮ ಗಿರಾಕಿಗಳಾಗಲಿ ನಿಮಗೆ ತುಂಬ ಸಪೋರ್ಟಿವ್ ಆಗಿರುವಂಥ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಹಾಗಾಗಿ ಈ ದಿನ ನಿಮಗೆ ಒಳ್ಳೆಯ ದಿನ. ಹಾಗೆ ಈ ದಿನ ಹಿರಿಯರ ಮಾತುಗಳಿಗೆ ಕಿವಿ ಕೊಡಬೇಕು ಅನ್ನುವಂಥದ್ದು ಕೇಳಿಸ್ಕೊಳ್ತೀರಿ. ಆದರೆ ಕೆಲವೊಮ್ಮೆ ಕೆಲಸಗಳನ್ನು ಫಾಲೋ ಅಪ್ ಮಾಡಲ್ಲ. ಆದರೆ ಈ ದಿನ ಅವರ ಅನುಭವದ ಮಾತನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳ ಬಗ್ಗೆ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಪ್ರಗತಿಯನ್ನು ಕಂಡು ಕೆಲವರಿಗೆ ಹೊಟ್ಟೆ ಉರಿ ಅಂಥವರು ನಿಮ್ಮ ಬಗ್ಗೆ ಆಡುವಂಥ ಮಾತುಗಳಾಗಲಿ, ನಿಮ್ಮ ಒಂದು ಸ್ಥಾನಮಾನಕ್ಕೆ, ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನದಲ್ಲಾಗಲಿ ಈ ದಿನ ಇರ್ತಾರೆ. ಅವರ ಮೇಲೆ ಒಂದು ಕಣ್ಣಿಟ್ಟಿರಿ. ಅವರ ಜೊತೆ ಯಾವುದೇ ರೀತಿಯ ಅನುಭವಗಳನ್ನಾಗಲಿ, ಯಾವುದೇ ರೀತಿಯ ಮಾತುಗಳನ್ನಾಗಲಿ ಹಂಚಿಕೊಳ್ಬೇಡಿ. ಸ್ವಲ್ಪ ದೂರ ಉಳಿಯುವಂಥದ್ದು ಉತ್ತಮ.
ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಯಶಸ್ಸೇನೋ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ, ಆದರೆ ಅದನ್ನು ಹೆಚ್ಚು ಕಾಲ ಉಳಿಸ್ಕೊಳ್ಳುವಂಥ ಪ್ರಯತ್ನ ನಿಮ್ಮಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಬಂದು ಮಿಂಚಿ ಮರೆಯಾಗಿ ಹೋದಂತೆ ಕೆಲವೊಂದು ಸಂದರ್ಭಗಳು ಬರುತ್ತೆ. ಹಾಗೆ ಈ ಕೈಜಾರಿದ ವಿಚಾರಕ್ಕೆ ನೀವು ಪಶ್ಚಾತ್ತಾಪ ಪಡುವಂಥದ್ದು ಇದೆ. ಹಾಗೆ ಈ ದಿನ ಸಮಯ ಪ್ರಜ್ಞೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಕೆಲವೊಂದು ಅನರ್ಥಗಳು ಸಂಭವಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಹೆಚ್ಚಿನ ಪರಿಸ್ಥಿತಿಗಳು ನಿಮಗೆ ಅನಾನುಕೂಲಕರವಾಗಿರುತ್ತೆ. ಹಾಗಾಗಿ ಈ ದಿನ ಯಾವುದೇ ಒಂದು ಮೇಜರ್ ವಿಚಾರಕ್ಕೆ, ಅಂದರೆ ದೊಡ್ಡ ಮಟ್ಟದ ವಿಚಾರಕ್ಕೆ ಕೈ ಹಾಕಬೇಡಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು ಬೇಕು. ಹಣವನ್ನು ಸಾಲವಾಗಿ ಕೊಡುವಂಥದ್ದು, ಸಾಲವಾಗಿ ತರುವಂಥ ಪ್ರಯತ್ನ ಈ ದಿನ ಬೇಡ. ಏಕೆಂದರೆ ಅದರಿಂದ ಭಾರಿ ನಷ್ಟ ಆಗುತ್ತೆ. ಗಂಟು ನಂಟು ಎರಡೂ ಕೂಡ ಉಳಿಯಲಾರದಂಥ ಒಂದು ಪರಿಸ್ಥಿತಿ ಬರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಆದಾಯದ ಮೂಲಗಳು ಗಮನಾರ್ಹವಾಗಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಆದರೆ ಈ ದಿನ ಸ್ಪರ್ಧೆಗಳು ಕೂಡ ವಿಪರೀತವಾಗಿರುತ್ತೆ. ಕಾಂಪಿಟೇಷನ್ ಇದೆ, ಅದನ್ನು ನಿಭಾಯಿಸಬೇಕು. ಅದಕ್ಕಾಗಿ ತುಂಬ ತಾಳ್ಮೆ ಬೇಕಾಗತ್ತೆ. ಇನ್ನು ಈ ದಿನ ಋಣಾತ್ಮಕವಾದಂಥ ಭಾವಗಳೇ ಹೆಚ್ಚಾಗಿರುವಂಥದ್ದು, ಸ್ವಲ್ಪ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಹಳ ಬೇಗ ಬಂದ್ಬಿಡುತ್ತೆ. ಇದರಿಂದ ನಿಮ್ಮ ಗುರಿಯಲ್ಲೂ ಕೂಡ ಕೆಲವೊಮ್ಮೆ ಅಸ್ತವ್ಯಸ್ತತೆ ಉಂಟಾಗುವಂಥದ್ದು ಇದೆ. ಇನ್ನು ಕೆಲಸ ಕಾರ್ಯಗಳನ್ನು ನೀವೇ ಅರ್ಧಕ್ಕೆ ನಿಲ್ಲಿಸುವಂಥದ್ದು, ಅಲ್ಲಿಂದ ನೀವು ಯೂಟರ್ನ್ ಆಗುವಂಥ ಸಾಧ್ಯತೆ ಈ ದಿನ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿಯಲ್ಲೇ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸವಾಲಿನ ದಿನ, ತುಂಬ ಸ್ಪರ್ಧೆ, ತುಂಬ ಕಾಂಪಿಟೇಷನ್ ಇರುವಂಥ ದಿನ. ನೀವು ಎಷ್ಟೇ ಕೇರ್ಫುಲ್ ಆಗಿದ್ದರೂ ಕೂಡ, ಅಲರ್ಟ್ ಆಗಿದ್ದರೂ ಕೂಡ ಏನೋ ಒಂದು ಅಚಾತುರ್ಯ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ವ್ಯಾಪಾರಕ್ಕಾಗಲಿ, ನಿಮ್ಮ ಉದ್ಯೋಗಕ್ಕಾಗಲಿ ಸ್ವಲ್ಪ ಅಡ್ಡಿ ಆತಂಕಗಳು ಬರುವಂಥ ಸಾಧ್ಯತೆ ಇದೆ. ಕೆಲಸ ಮಾಡಲಿಕ್ಕೆ ಮನಸ್ಸು ಅಷ್ಟಕ್ಕಷ್ಟೇ ಇರುವಂಥದ್ದು. ಏಕೆಂದರೆ ಕೆಲಸಕ್ಕೆ ಪ್ರೇರೇಪಣೆ, ಈ ಮೋಟಿವೇಶನ್ ಅನ್ನುವಂಥದ್ದು ನಿಮಗೆ ಕಡಿಮೆ ಇರುತ್ತೆ. ಹಾಗೆ ಒಂದು ಪುಟ್ಟ ಸಮಸ್ಯೆ ಕೂಡ ಬಹಳ ದೊಡ್ಡದಾಗಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಆತ್ಮವಿಶ್ವಾಸ ಕಡಿಮೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಒಂದೆರಡು ಕೆಲಸ ಕಾರ್ಯಗಳಲ್ಲಿ ನೀವು ಸಕಾರಾತ್ಮಕವಾದಂಥ ಫಲವನ್ನೇನೋ ಪಡ್ಕೊಳ್ತೀರಿ. ಆದರೆ ಆ ಒಂದು ಗುಂಗಿನಲ್ಲೇ ಕೆಲವು ಪ್ರಮುಖವಾದಂಥ ಕೆಲಸಗಳನ್ನು ಕೂಡ ಮರೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಈ ಮಲ್ಟಿ ಟಾಸ್ಕಿಂಗ್ ಮಾಡಲಿಕ್ಕೆ ಸಾಮರ್ಥ್ಯ ಕಡಿಮೆ ಇರುತ್ತೆ. ಹಿಡಿದ್ರೆ ಒಂದೇ ಹಿಡಿತೀರಿ. ಅದೇ ರೀತಿಯಲ್ಲಿ ಒಂದೇ ಕೆಲಸದ ಹಿಂದೆಯೇ ನೀವು ಇರುವಂಥದ್ದು. ಬೇರೊಂದು ಕೆಲಸ ಅಕ್ಕಪಕ್ಕದಲ್ಲಿದ್ದರೂ ಕೂಡ, ಅದು ಅಷ್ಟೇ ಪ್ರಮುಖವಾಗಿದ್ದರೂ ಕೂಡ ಅದರ ಕಡೆ ಗಮನ ಹರಿಸಲ್ಲ. ಹಾಗಾಗಿ ಈ ದಿನದ ಸಾಮರ್ಥ್ಯವೇ ನಿಮಗೆ ಸೀಮಿತವಾಗಿರುವಂಥ ಸಂದರ್ಭ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಅಷ್ಟೊಂದು ಅನುಕೂಲ ಇಲ್ಲ. ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಂದರ್ಭ ಇದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಆದಷ್ಟು ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ವಿಚಾರವನ್ನು ಗಮನ ಇಟ್ಟು ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಒಂದು ಸಭೆಯಲ್ಲೋ, ಸಮಾರಂಭದಲ್ಲೋ, ಒಂದು ಕಾರ್ಯಕ್ರಮದಲ್ಲೋ ಭಾಗವಹಿಸುವಂಥ ಒಂದು ಅವಕಾಶ ಇದೆ. ಅದರಲ್ಲಿ ನಿಮ್ಮವರು ನಿಮ್ಮನ್ನು ಭೇಟಿ ಮಾಡುವಂಥದ್ದು, ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಹಾಗೆ ಹೊರಗಡೆ ಏನು ನಡೀತಾ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗಾಗಿ ಆದಷ್ಟು ಜನರ ಜೊತೆ ಬೆರೆತು ಹೋಗುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.